ಜೈ ಕನ್ನಡಾಂಬೆ. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ನಮ್ಮ ಕನ್ನಡ ದೇಶದ ರಾಜಧಾನಿ ಬೆಂಗಳೂರಿನ ಯಲಹಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾದಗಿರಿ ಜಿಲ್ಲೆಯ ಒಬ್ಬ ಹುಡುಗ ಜೆಪ್ಟೋ ಅನ್ನೋ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಬೆಳಗಿನ ಜಾವ 4 ಗಂಟೆಯಲ್ಲಿ ಹಿಂದಿ ಭಯೋತ್ಪಾದಕರು, ಈ ಹಿಂದಿ ಭಯೋತ್ಪಾದಕರು ಈ ಹುಡುಗನ ಜೊತೆ ಹಿಂದಿ ಮಾತಾಡುವಂತ ಖ್ಯಾತಿ ತೆಗಿತಾರೆ. ಅವರು ಮಾದಕ ದ್ರವ್ಯ ತಗೊಂಡಿರ್ತಾರೆ, ಮಾದಕ ವ್ಯಸನಿಗಳಾಗಿರ್ತಾರೆ. ಅವರು ಈ ಹಿಂದಿ ಮಾತಾಡುವಂತ ಖ್ಯಾತಿ ತೆಗಿತಾರೆ. ಇಲ್ಲ ನಮ್ಗೆ ಕನ್ನಡ ಬಿಟ್ಟು ಬೇರೆ ಏನು ಬರಲ್ಲ ಅಂತ ಆ ಹುಡುಗ ಹೇಳ್ತಾನೆ ಪಾಪ. ತದನಂತರ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಅವರ ಹಿಂದಿ ಭಯೋತ್ಪಾದಕ 4 ಜನ ಸೇರ್ಕೊಂತಾರೆ. ಇವನು ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಜೊತೆಗೆ ಇವನ ಸ್ನೇಹಿತನ ಕರೆಸ್ಕೊಂತಾರೆ. ಯಾರೋ ಆ ಕನ್ನಡದ ಹುಡುಗ, ಅವನಿಗೂ ಹಿಗ್ಗ ಮುಗ್ಗ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ ಇವರು. ಈ ವಿಚಾರಣ ಏನು, ನಮ್ಮ ನಮ್ಮ ಕನ್ನಡ ನಮ್ಮ ಕನ್ನಡದ ಹುಡುಗರಿಗೆ ಈ ಹಿಂದಿ ಭಯೋತ್ಪಾದಕರು ಹಿಗ್ಗಾಮುಗ್ಗ ಅಮಾನುಷವಾಗಿ ಘನಘೋರ ಕೃತ್ಯ ಮಾಡಿ ಹಲ್ಲೆ ಮಾಡಿದಾರಲ್ಲ, ಇದನ್ನ ನಮ್ಮ ಪಕ್ಷದಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇವರ ವಿರುದ್ಧ ಭಯೋತ್ಪಾದಕರ ವಿರುದ್ಧ ಕಠಿಣ ಉಗ್ರ ಕ್ರಮ ತಗೋಬೇಕು ಅಂತ ದೂರು ಕೊಟ್ಟು ಅಲ್ಲಿಗೆ ಕೆಲವು ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಹೋಗ್ತಾರೆ. ಪ್ರಶ್ನೆ ಮಾಡಲಿಕ್ಕೆ ಏನಂತ ವಿಚಾರಣೆ ಮಾಡಲಿಕ್ಕೆ ಹೋಗ್ತಾರೆ. ಯಲಹಂಕ ಠಾಣೆ ಹತ್ರ ಏನು ಆ ಸ್ಥಳ ಜಾಗ ಏನು ಎಲ್ಲ ಅಂತ ವಿಚಾರಿಸಕ್ಕೆ ಹೋದಾಗ ಯಲಹಂಕ ಠಾಣೆಯ ಒಬ್ಬ ಸಿಬ್ಬಂದಿ ರೇಣುಕಾರಾಧ್ಯ ಅಂತ, ನಾವು ಈ ವಿಚಾರ ಸಂಬಂಧಪಟ್ಟಂಗೆ ಯಲಹಂಕ ಠಾಣೆ ಕರೆ ಮಾಡಿ ವಿಚಾರಿಸಿದಾಗ ಯಾರು ಈ ತರ ವ್ಯಕ್ತಿ ಏನು ಅವ್ರ ಹೆಸರಂತ ಕೇಳಿದಾಗ, ಆ ಸಿಬ್ಬಂದಿ ಹೆಸರೇನಂತ ಕೇಳಿದಾಗ ರೇಣುಕಾರಾಧ್ಯ ಅಂತ ಅವ್ರ ಹೆಸರು ಗೊತ್ತಾಗುತ್ತೆ. ಈ ರೇಣುಕಾರಾಧ್ಯ ಅನ್ನೋ ಒಬ್ಬ ಅಯೋಗ್ಯ ಸಾರ್ವಜನಿಕ ಸೇವೆ ಮಾಡಕ್ಕೆ ಯೋಗ್ಯನಲ್ಲ. ಆ ಹಿಂದಿ ಭಯೋತ್ಪಾದಕರು ನೋಡಿದ್ರೆ ಎಂತ ಗೂಂಡಗಳು, ಇವನು ಅದೇ ರೀತಿ ಗೂಂಡ ತರ ಕಾಣಿಸ್ತಾನೆ. ಇವನು ಈ ರೇಣುಕಾರಾಧ್ಯ ಅನ್ನೋ ಅಯೋಗ್ಯ. ಇವರು ಕೇವಲ ನಮ್ಮ ಕನ್ನಡ ಸಂಘಟನೆ ಕಾರ್ಯಕರ್ತರು ಪಾಪ ಪ್ರಶ್ನೆ ಮಾಡಿ ಏನಂತ ವಿಚಾರಿಸಂತ ಹೋಗಿದ್ದಾರೆ. ತುಂಬಾ ಹೊಲಸು ಮಾತುಗಳು, ತುಂಬಾ ಹೀನಯವಾದ ಮಾತುಗಳು ಮಾತಾಡ್ತಾನೆ ಇವನು ರೇಣುಕಾರಾಧ್ಯ. ಆ ಯಲಹಂಕ ಠಾಣೆಯ ಸಿಬ್ಬಂದಿ ರೇಣುಕಾರಾಧ್ಯ ಅನ್ನೋ ಒಬ್ಬ ಅಯೋಗ್ಯ ತುಂಬಾ ಹೊಲಸು ಮಾತುಗಳು, ಹೀನಯವಾದ ಮಾತುಗಳು ಮಾತಾಡ್ತಾನೆ. ಜೊತೆಗೆ ಆ ಕನ್ನಡ ಸಂಘಟನೆ ಕಾರ್ಯಕರ್ತನ ತುಂಬಾ ಹೀನಮಾನವಾಗಿ ಬೈದು ಹೊಡೆಯೋದಕ್ಕೂ ಹಲ್ಲೆ ಮಾಡೋಕ್ಕೂ ಪ್ರಯತ್ನ ಮಾಡ್ತಾನೆ. ಆ ಹಿಂದಿ ಭಯೋತ್ಪಾದಕರಿಗೆ ನಮಗೆ ರಕ್ಷಣೆ ಕೊಡಬೇಕಾದಂತಹ ಒಬ್ಬ ಸಿಬ್ಬಂದಿ ಮಾಡುವಂತಹ ಇಂತಹ ಅಮಾನುಷ ಕೃತ್ಯಕ್ಕೆ ಏನು ವ್ಯತ್ಯಾಸ ಇದೆ ಅಂದ್ರೆ, ಈ ಹಿಂದಿ ಭಯೋತ್ಪಾದಕರ ಹತ್ರ ಇವನೇನೋ ಮಾಡ್ಕೊಂಡಿದ್ದಾನೆ. ಏನೋ ಬಕ್ಷಿಸು ಪಡ್ಕೊಂಡಿವ. ನಮ್ಮ ಕನ್ನಡ ಸಂಘಟನೆ ಕಾರ್ಯಕರ್ತರ ಮೇಲೆ ತುಂಬಾ ಹೀನವಾಗಿ ಒಳ್ಳುಸು ಮಾತುಗಳು ಬೈತಾನಂದ್ರೆ ಇವನು ಸಾರ್ವಜನಿಕ ಸೇವೆ ಮಾಡೋದಕ್ಕೆ ಅರ್ಹನಿದ್ದಾನ? ಇವ ಹಿಂದಿ ಭಯೋತ್ಪಾದಕರ ಜೊತೆ ಸೇರ್ಕೊಂಡು ಒಬ್ಬ ಕನ್ನಡ ಸಂಘಟನೆ ಕಾರ್ಯಕರ್ತನ ಅಷ್ಟೊಂದು ಹೀನವಾಗಿ ಬೈತಾನಂದ್ರೆ, ಇನ್ನ ಅವನ್ ಕೆಲಸ ಮಾಡೋ ಆ ಠಾಣೆ ವ್ಯಾಪ್ತಿಯಲ್ಲಿ ಎಷ್ಟು ಜನರಿಗೆ ಇನ್ನೆಷ್ಟು ಕಿರುಕುಳ ಕೊಟ್ಟಿರಬಹುದು, ಇವನು ಇನ್ಯಾವ ರೀತಿ ರಕ್ಷಣೆ ಕೊಟ್ಟಿರಬಹುದು? ಯಾಕಂದ್ರೆ ತಪ್ಪು ಮಾಡಿರೋನು ಬೈದಿಲ್ಲ ಇವನು.
ಅಮಾನುಷವಾಗ ಹಲ್ಲೆ ಮಾಡಿ ಕೊಲೆ ಮಾಡೋಕ್ಕೂ ಹಿಂದೂ ಭಯೋತ್ಪಾದಕರು ಹಿಂದೆ ಹೆಜ್ಜೆ ಇಟ್ಟಿಲ್ಲ ಅಂತ ಅವ್ರ ಪರವಾಗಿ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಹೋಗಿದ್ದಕ್ಕೆ ನಮ್ಮ ಕನ್ನಡ ಸಂಘಟನೆಯ ಕಾರ್ಯಕರ್ತನ ಅಷ್ಟೊಂದು ಹೀನವಾಗಿ ಬೈದನಂದ್ರೆ ಅವ್ರ ಜೊತೆ ಶಾಮೀಲಾಗಿರ್ತಾರಂತ ಒಂದು ಸಂಶಯ ಕಾಡ್ತಾ ಇದೆ ನಮ್ಗಿಲ್ಲಿ. ಅದಕ್ಕೆ ಇಂತಹ ಅಯೋಗ್ಯರಿದ್ರೆ ನಮ್ಮ ಕನ್ನಡ ಬಂಧುಗಳ ಮೇಲೆ ಇಲ್ಲ ಸಲ್ಲದ ಪ್ರಕರಣಗಳಾಗ್ತಾರೆ. ಇಲ್ಲ ಸಲ್ಲದ ಪ್ರಕರಣಗಳಾಗಿ ತುಂಬಾ ಹೀನವಾಗಿ ನಿಂದನೆ ಮಾಡಿ ಇವರಿಂದ ಸಮಾಜಕ್ಕೆ ಯಾವುದೇ ರೀತಿಯ ರಕ್ಷಣೆ ಇರಲ್ಲ. ಇಂತಹ ಹೊರಗಿನವರ ಭಯೋತ್ಪಾದಕ ಜೊತೆ ಸೇರಿಕೊಂಡು ಆಡಬಾರ್ದು ಆಟಗಳಾಡಿ ಕನ್ನಡಿಗರು ತುಳಿಯಕ್ ಪ್ರಯತ್ನ ಮಾಡ್ತಾರೆ. ಪ್ರತಿಯೊಂದು ಕಡೆನೂ 10% ಅಯೋಗ್ಯರು ಇರ್ತಾರೆ. ಆ ತರ ಇವರು ಅಷ್ಟೇ. ನಮ್ಮ ರಕ್ಷಣಾ ಇಲಾಖೆ, ಕರ್ನಾಟಕ ರಕ್ಷಣಾ ಇಲಾಖೆ ಏನಿದೆಯಲ್ಲ, ಈ ರಕ್ಷಣಾ ಇಲಾಖೆ ತುಂಬಾ ಹೆಸರುವಾಸಿಯಾದಂತ ರಕ್ಷಣಾ ಇಲಾಖೆ. ದಕ್ಷತೆಯಲ್ಲಾಗಿರಬಹುದು, ರಕ್ಷಣೆ ಕೊಡೋದ್ರಲ್ಲಾಗಿರಬಹುದು. ನಾವು ಎಷ್ಟೋ ಜನ ರಕ್ಷಕರು ನೋಡಿದೀವಿ. ಸುಮಾರು ಜನ, ಎಷ್ಟೋ ಜನ ರಕ್ಷಕರು ಪ್ರೇಮದಿಂದ ಮಾತಾಡಿಸ್ತಾರೆ, ಪ್ರೇಮದಿಂದ ರಕ್ಷಣೆ ಕೊಡ್ತಾರೆ, ಪ್ರೇಮದಿಂದ ಒಂದು ಸಮಾಜನ ತುಂಬಾ ರಕ್ಷಣೆ ಮಾಡ್ತಿದ್ದಾರೆ. ಇಂತಹ ಅಯೋಗ್ಯರಿಂದ, ಈ ರೇಣುಕಾರಾಧ್ಯನ ಅಯೋಗ್ಯರಿಂದ ನಮ್ಮ ಕನ್ನಡ ಬಂಧುಗಳಿಗೆ ಉಳಿಗಾಲ ಇಲ್ಲ, ರಕ್ಷಣೆ ಇಲ್ಲ. ಸಮಾಜಕ್ಕೆ ಏನು ಸಂದೇಶ ಹೋಗುತ್ತೆ ಇದರಿಂದ ಸರ್ಕಾರಕ್ಕೂ ಕೆಟ್ಟ ಹೆಸರು. ನಾನು ಈ ಬೆಂಗಳೂರು ರಕ್ಷಣಾ ಆಯುಕ್ತರಾದಂತಹ ಆಯುಕ್ತರಿಗೆ ಆಗ್ರಹ ಮಾಡ್ತೀವಿ. ಮೊನ್ನೆ ಮುಖ್ಯಮಂತ್ರಿ ಶಿವಕುಮಾರ್ ಅವರೇ, ಗೃಹ ಮಂತ್ರಿ ಪ್ರಿಯಾಂಕ ಖರ್ಗೆ ಅವರೇ, ಇಂತಹ ರೇಣುಕಾರಾದ್ಯಂತ ಅಯೋಗ್ಯರನ್ನ ಇಡೀ ಇಲಾಖೆ ಸ್ವಚ್ಛತೆ ಮಾಡಿ, ದಯವಿಟ್ಟು ಸ್ವಚ್ಛ ಮಾಡಿ. ಇಂಥವ್ರು 10% ಜನ ಇದು ಇಡೀ ರಕ್ಷಣಾ ಇಲಾಖೆಗೆ ಕೆಟ್ಟ ಹೆಸರ್ತಾರೆ. ಇವರಿಂದ ಸಮಾಜಕ್ಕೆ ಏನು ಕೊಡುಗೆ ಇರಲ್ಲ. ರಕ್ಷಣೆ ನೆಟ್ಟಿಗೆ ಅವರ ಕೆಲಸಕ್ಕೆ ನ್ಯಾಯಯುತವಾಗಿ ಕೆಲಸ ಮಾಡಿ ಸಮಾಜ ರಕ್ಷಣೆ ಮಾಡುವಂತಹ ಒಂದು ಬದ್ಧತೆ ಇರಲ್ಲ. ಹೊರಗಿನವ್ರ ಜೊತೆ ಶಾಮೀಲಾಗಿ, ಹೊರಗಿನ ಗೂಂಡಗಳ ಜೊತೆ ಶಾಮೀಲಾಗಿ ಇವನು ದೊಡ್ಡ ಗೂಂಡ ತರ ವರ್ತನೆ ಮಾಡ್ತಾವನೆ ಇಲ್ಲಿ. ಇಂತಹ ಗೂಂಡಗಳಿಂದ ಇಡೀ ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ಹೆಸರುವಾಸಿ ಆಗಿರುವಂತಹ ಕರ್ನಾಟಕ ರಕ್ಷಣಾ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ. ಮೊದಲು ಈ ರೇಣುಕಾರಾಧ್ಯನ ಒಬ್ಬ ಅಯೋಗ್ಯನನ್ನ ಕೆಲಸದಿಂದನೇ ವಜಾ ಮಾಡಿ ಆ ಹಿಂದಿ ಭಯೋತ್ಪಾದಕರ ಜೊತೆಗೆ ಇವನು ಒದ್ದು ಒಳಗಡೆ ಹಾಕಿ ಉಗ್ರ ಕಠಿಣ ಕಾನೂನು ಕ್ರಮ ತಗೊಳ್ಳಿ ಇವ್ರ ವಿರುದ್ಧ, ಎಲ್ಲರ ಜೊತೆ ಎಲ್ಲರ ಮೇಲೆ ಅಂತ ಹೇಳ್ಬಿಟ್ಟು ನಮ್ಮ ಕನ್ನಡ ದೇಶ ಪಕ್ಷದಿಂದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲದಿದ್ರೆ ಸರ್ಕಾರಕ್ಕೆ ಇಂಥವ್ರಿಂದ ಕೆಟ್ಟ ಹೆಸರು ಬರುತ್ತೆ. ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ, ನಿಮಗೂ ಕೆಟ್ಟ ಹೆಸರು ಬರುತ್ತೆ, ಮಾನ್ಯ ಮುಖ್ಯಮಂತ್ರಿಗೂ ಕೆಟ್ಟ ಹೆಸರು ಬರುತ್ತೆ. ಇಡೀ ರಕ್ಷಣಾ ಇಲಾಖೆಗೆ ಒಂಥರ ಜನರು ಅನುಮಾನ ದೃಷ್ಟಿಯಿಂದ ನೋಡುವಂತಹ ವ್ಯವಸ್ಥೆ ಆಗುತ್ತೆ. ತುಂಬಾ ಅನುಮಾನ ದೃಷ್ಟಿಯಿಂದ ನೋಡ್ತಾರೆ, ಜನರ ಬಗ್ಗೆ ವಿಶ್ವಾಸ ಹೋಗ್ಬಿಡುತ್ತೆ. ಈ ಕೂಡಲೇ ಅವರ ವಿರುದ್ಧ ಕಠಿಣ ಕ್ರಮ ತಗೊಂಡು ಕಠಿಣ ಉಗ್ರ ಕ್ರಮ ತಗೊಳ್ಬೇಕು. ಅವರು ಆ ಒಂದು ರೇಣುಕಾರಾಧ್ಯ ಒಬ್ಬ ಅಯೋಗ್ಯ ಸಿಬ್ಬಂದಿ ಹಾಗೂ ಆ ಹಿಂದಿ ಭಯೋತ್ಪಾದಕರ ವಿರುದ್ಧ ಕಠಿಣಾತಿ ಕ್ರಮ ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ನಮ್ಮ ಕನ್ನಡ ದೇಶ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.